ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮ್ಮ ಕಿಚನ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಇವತ್ತು ನಾವು ನೋಡ್ಕೊಂಬರ್ತಿರುವ ರೆಸಿಪಿ ರಾಗಿ ರೊಟ್ಟಿ. ರಾಗಿ ರೊಟ್ಟಿ ತುಂಬಾ ಸುಲಭ ಮಾಡೋದು. ಇದು ಹೇಗಂತ ನಾನು ಸುಲಭ ವಿಧಾನದಲ್ಲಿ ತೋರಿಸ್ಕೊಡ್ತೀನಿ. ಅದಕ್ಕೆ ರಾಗಿ ಹಸಿಟ್ಟನ್ನ 2 ಕಪ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಸ್ವಲ್ಪ ಮಾತ್ರ ಹಾಕಿಕೊಳ್ಳಿ. ಈಗ ಉಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ 2 ಲೋಟ ನೀರನ್ನ ನಾನು ಮರಳಕ್ಕೆ ಇಟ್ಟಿದ್ದೆ. ಚೆನ್ನಾಗಿ ಮರಳಬೇಕದು, ಬರೀ ಬಿಸಿ ಆದಾಗ ತೆಗೊಂಬರಬಾರ್ದು. ಈಗ ಚೆನ್ನಾಗಿ ಮರಳಿದ ನಂತರ ಅದನ್ನು ಸ್ವಲ್ಪ ಸ್ವಲ್ಪನೇ ಹಸಿಟ್ಟಿಗೆ ಹಾಕ್ಕೋಬೇಕು. ಹಸಿಟ್ಟಿಗೆ ಹಾಕ್ಕೊಳ್ಳುವಾಗ ಅದು ಎಷ್ಟು ಇರುತ್ತೆ ಅಂತ ನೋಡಿಕೊಂಡು ನಾವು ಹಾಕ್ಕೋಬೇಕು. ನಾವು ಜಾಸ್ತಿ ಉಯ್ಕೊಂಬಿಟ್ರೆ ಅದು ತುಂಬಾ ತೆಳ್ಳಗಾಗುತ್ತೆ, ರೊಟ್ಟಿ ಮಾಡೋಕ್ಕೆ ಹದ ಬರೋದಿಲ್ಲ. ಆದ್ದರಿಂದ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಕಲಸಿ 1 ನಿಮಿಷ ಮುಚ್ಚಿಡಬೇಕು. ಈಗ ಬಿಸಿ ಇಲ್ಲದ ಜಾಗದಲ್ಲಿ ಸ್ವಲ್ಪನೇ ಹಸಿಟ್ಟು ತೊಗೊಂಡು ಅದನ್ನು ಚೆನ್ನಾಗಿ ಮಿದಿಬೇಕು. ಮಿದಿಯೋದು ಹೇಗೆ ಅಂತ ಬೇಕಂದರೆ ನಾನು ಅಕ್ಕಿ ರೊಟ್ಟಿ ವಿಡಿಯೋದಲ್ಲಿ ಕ್ರಮವಾಗಿ ತೋರಿಸಿದ್ದೀನಿ, ನೋಡ್ಕೊಂಡು ಬನ್ನಿ. ಈಗ ನಾನು ಈ ಹಸಿಟ್ಟಿನ ನಾದಿ ಉಂಡೆ ಮಾಡ್ಕೊಂಡಿದ್ದೀನಿ. ಆ ಉಂಡೆನ ಈಗ ನಾನು ರೊಟ್ಟಿ ತಟ್ಟಕ್ಕೆ ಯೂಸ್ ಮಾಡ್ತೀನಿ. ಆ ಡಬ್ಬಿಲಿ ನಾನು ರಾಗಿ ಹಸಿಟ್ಟು ಇಟ್ಕೊಂಡಿದ್ದೀನಿ. ಆ ಹಸಿಟ್ಟನ್ನ ಮೇಲೆ ಹಾಕ್ಕೊಂಡು ನಾನು ತಟ್ಟಕ್ಕೆ ಶುರು ಮಾಡಿದ್ದೀನಿ. ಈ ರಾಗಿ ರೊಟ್ಟಿ ಮಾಡುವಾಗ ರಾಗಿ ಹಸಿಟ್ಟನ್ನೇ ಉಪಯೋಗಿಸ್ಬೇಕು. ಅದು ಬಿಟ್ಟು ಬೇರೆ ಹಸಿಟ್ಟನ್ನು ಉಪಯೋಗಿಸ್ಬೋದು, ಆದರೆ ರಾಗಿ ಹಸಿಟ್ಟಲ್ಲೇ ನಾವು ಮಾಡಿದ್ರೆ ರಾಗಿ ರೊಟ್ಟಿ ಅಲ್ವಾ, ಅದರಿಂದ ಚೆನ್ನಾಗಿ ಬರುತ್ತೆ. ಸುತ್ತ ನಾವು ತಟ್ಕೋಬೇಕು. ತಟ್ತಾ ಅದು ದೊಡ್ಡದಾಗ್ತಾ ಹೋಗುತ್ತೆ. ಈಗ ಅದನ್ನು ನಾನು ತೆಗೆದು ಹೆಂಚಿನ ಮೇಲೆ ಹಾಕ್ತೀನಿ. ಹೆಂಚಿನ ಮೇಲೆ ಹಾಕಿದ್ಮೇಲೆ ಅದನ್ನು ನಾವು ಮತ್ತೆ ಶೇಕ್ ಮಾಡಬಾರ್ದು. ಏನಾದರೂ ಓಪನ್ ಆಗಿದ್ರೆ ಅಲ್ಲೇ ಟಚ್ ಮಾಡಿ ಸರಿ ಮಾಡಬೇಕೇ ಹೊರತು ನಾವು ಮತ್ತೆ ಶೇಕ್ ಮಾಡೋಕ್ಕೆ ಹೋಗಬಾರ್ದು. ಒಂದು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೋಬೇಕು. ಲೋ ಫ್ಲೇಮಲ್ಲಿದ್ದರೆ ಅದು ಬೇಯೋದು ತುಂಬಾ ಟೈಮ್ ತೊಗೊಳುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡು 2 ನಿಮಿಷ ಅದನ್ನು ನಾವು ಏನು ಶೇಕ್ ಮಾಡಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು. ಅದೇ ಥರ ಹೆಂಚ ಮೇಲೆ ಇರೋಕ್ಕೆ ಬಿಟ್ಬಿಡಬೇಕು. 2 ನಿಮಿಷ ಏನಾಗುತ್ತೆ ಅಂದರೆ ಹೀಟ್ ಆಗಬೇಕದು ಚೆನ್ನಾಗಿ ಹೀಟ್ ಆದಮೇಲೆ ನಾವು ನೆಕ್ಸ್ಟ್ ತಣ್ಣೀರಲ್ಲಿ ಒಂದು ಬಟ್ಟೆನ ಅದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರಬೇಕು. ತಣ್ಣೀರಲ್ಲಿ ಒಂದು ಬಟ್ಟೆನ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಕೈಯಲ್ಲೂ ನೀರು ಹಾಕ್ಬೋದು, ಆದರೆ ಕೈಯಲ್ಲಿ ನಾನು ಹಾಕಲ್ಲ. ಇದೇ ಕ್ರಮ ನಾನು ಯೂಸ್ ಮಾಡ್ತೀನಿ. ಒಂದು ಪಾತ್ರೆಯಲ್ಲಿ ತಣ್ಣೀರು ಹಾಕ್ಕೊಂಡು ಇಟ್ಕೊಂಡಿದ್ದೆ. ಮತ್ತು ಈಗ ಅದರಲ್ಲಿ ಬಟ್ಟೆ ಎದ್ಕೊಂಡು ನಾನು ಎಲ್ಲ ಕಡೆ ರೊಟ್ಟಿಯ ಮೇಲ್ಭಾಗದ ಎಲ್ಲ ಕಡೆಯೂ ನಾನು ಆ ಬಟ್ಟೆಯಲ್ಲಿ ಸವರ್ತೀನಿ. ಚೆನ್ನಾಗಿ ಸವರಬೇಕು, ಯಾವುದು ಕೂಡ ಗ್ಯಾಪ್ ಬಿಡಬಾರ್ದು. ಈಗ ಅದನ್ನು ಮಗ್ಚೋ ಕೈಯಲ್ಲಿ ನಾನು ರೊಟ್ಟಿನ ಮಗ್ಚಾಕ್ತೀನಿ. ಈಗ ನಾವು ಮಗ್ಚಾಕಿದ್ಮೇಲೆ ಅದನ್ನು ತೆಗಿಯಕ್ಕೆ ಹೋಗಲೇಬಾರ್ದು. ಸುಮಾರು 2 ನಿಮಿಷ ಅದು ಬಿಸಿ ಆಗಲೇಬೇಕು, ಬೇಯಲೇಬೇಕು. ಅದನ್ನು ನಾವೇನು ಮುಟ್ಟಕ್ಕೆ ಹೋಗಬಾರ್ದು. ಮುಟ್ಟಿದ್ರೆ ಅದೇನಾಗತ್ತಂದರೆ ಹೆಂಚಿಗೆ ಅಂಟ್ಕೊಂಡಿರುತ್ತೆ. ನಾವೇನಾದರೂ ಒಂಚೂರು ಮೂವ್ ಮಾಡಿದ್ರೆ ಮಗ್ಚೋ ಕೈಯಿಂದ ಅದು ಓಪನ್ ಆಗಿಬಿಡುತ್ತೆ. ಸೊ ನಾವು ಅದನ್ನು ಶೇಕ್ ಮಾಡೋಕ್ಕೆ ಹೋಗಬಾರ್ದು. ಈ ಸಮಯದಲ್ಲಿ ಹೆಂಚ ಮೇಲೆ ಅದು ರೊಟ್ಟಿ ಬೇಯಬೇಕು ಅನ್ನೋ ಟೈಮಲ್ಲಿ ನಾವು ಇನ್ನೊಂದು ರೊಟ್ಟಿ ಮಾಡ್ಕೋಬೋದು. ಈಗ ರೊಟ್ಟಿ ಬೇಯ್ತಾ ಇದೆ ನೋಡಿ, ಸುತ್ತ ಹೊಗೆ ಬರ್ತಾ ಇದೆ ಅಂದರೆ ಅದು ಬೇಯೋ ಕನ್ಸಿಸ್ಟೆನ್ಸಿಲಿ ಇದೆ. ಇದು ಈಗ ನಾವು ಮಗ್ಚಾಕೋ ಹಂತದಲ್ಲಿ ಇದೆ. ಅದು ಒಂಚೂರು ಮೂವ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ನನಗೊಂಚೂರು ಮೂವ್ ಮಾಡಿ ನೋಡ್ತೀನಿ. ಅದು ಮೂವ್ ಆಗುತ್ತೆ ಅಂತ ಅಂದಾಗ ನಾವು ಅದನ್ನು ಮಗ್ಚಾಕಬೇಕು. ಇದು ರೊಟ್ಟಿ ಮಾಡೋದು ತುಂಬಾ ಸುಲಭ ನೋಡಿ. ಮೂವ್ ಆಯಿತು. ಸೊ ಅದನ್ನು ಮಗ್ಚಾಕ್ತೀನಿ. ಇನ್ನೊಂದು ಬಟ್ಟೆ ನಾವು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಆ ಬಟ್ಟೆಯಲ್ಲಿ ಸುತ್ತಾನೆ ನಾವು ಅಮ್ಕ್ತಾ ಇರಬೇಕು. ಆಗ ತುಂಬ ಚೆನ್ನಾಗಿ ಅದು ಉಬ್ಬುತ್ತೆ ನೋಡಿ. ಚೆನ್ನಾಗಿ ಉಬ್ತಾ ಇದೆ ನೋಡಿ. ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಮಾಡಿ. ಅಕಸ್ಮಾತ್ ನನಗೆ ಮಿಸ್ಟೇಕ್ ಆಗಿದೆ ಕಮೆಂಟ್ಸ್ ಮಾಡಿ ದಯವಿಟ್ಟು.